ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತರಕಾರಿ ಹುಳಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಇಷ್ಟು ತರಕಾರಿ ಇದೆ, ಇನ್ನು ಬೇರೆದೆಲ್ಲ ಹಾಕ್ಕೋಬೋದು. ನೌಕೋಲು, ಕ್ಯಾರೆಟು, ಬೇರೆ ಏನು ಬೇಕಾದರೂ ತರಕಾರಿ ಹಾಕ್ಕೋಬೋದು. ಸದ್ಯಕ್ಕೆ ಇಷ್ಟಿದೆ: ಬೀನ್ಸು, ಹೀರೆಕಾಯಿ, ಮೂಲಂಗಿ ಮತ್ತು ಬದನೆಕಾಯಿ ಇದೆ. ಒಗ್ಗರಣೆಗೆ ಟೊಮ್ಯಾಟೊ, ಒಂದು ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಮತ್ತು ಬೇಳೆಕಾಳು, ತೊಗರಿ ಬೇಳೆಕಾಳು ಒಂದು ಗ್ಲಾಸ್. ಈ ಗ್ಲಾಸಲ್ಲಿ, ಈ ಅಳತೆ ಗ್ಲಾಸಲ್ಲಿ ಒಂದು ಗ್ಲಾಸು, ಮತ್ತು ಅದೇ ಅಳತೆ ಗ್ಲಾಸಲ್ಲಿ ಅರ್ಧ ಗ್ಲಾಸು ಹೆಸರು ಕಾಳು, ಮತ್ತು ಕಡಲೆಕಾಳು ಹಾಕ್ಕೋಬೇಕು. ಅರ್ಧ ಗ್ಲಾಸ್ ಹಾಕಬೇಕು ಕಡಲೆಕಾಳು. ಈಗ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬರ್ತೀನಿ. ಮತ್ತು ಆಲೂಗಡ್ಡೆನೂ 2 ಹಾಕ್ಕೋತಿದ್ದೀನಿ ನಾನು. ಸೊ ಈ ಥರ ನೀಟಾಗಿ ಕಟ್ ಮಾಡ್ಕೊಂಡು ನೀರಲ್ಲಿ ತೊಳ್ಕೊಂಡು ಟೊಮ್ಯಾಟೊ ಮತ್ತು ಈರುಳ್ಳಿನ ಸಣ್ಣಕ್ಕೆ ಒಗ್ಗರಣೆಗೆ ಹಚ್ಕೋಬೇಕು. ನೆಕ್ಸ್ಟ್ ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದೀನಿ. ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಳ್ಳಿ. ಈಗ ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಬೇಗ ಬೇಯುತ್ತೆ. ಆಮೇಲೆ ಟೇಸ್ಟ್ ನೋಡಿಕೊಂಡು ಹಾಕೋಬೋದು. ಈಗ ಟೊಮ್ಯಾಟೊ ಸಣ್ಣಕ್ಕೆ ಹಚ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಸ್ಮೂತ್ ಆಗಲಿ, ಟೊಮ್ಯಾಟೊ ಎಲ್ಲ ನೀಟಾಗಿ ಫ್ರೈ ಆಗಲಿ. ಈ ಥರ ಫ್ರೈ ಆದಮೇಲೆ ನಾವೇನು 1 ಗ್ಲಾಸ್ ಬೇಳೆ ತೊಗೊಂಡಿದ್ದೀವಿ ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಬೇಳೆನ ಹಾಕ್ಕೋಬೇಕು. ತೊಗರಿ ಬೇಳೆ ಹಾಕ್ಕೊಂಡ್ರೆ 1 ಗ್ಲಾಸ್ ಸಾಕಾಗುತ್ತೆ ನಮಗೆ. ಅರ್ಧ ಗ್ಲಾಸು ಹೆಸರು ಕಾಳು ಮತ್ತು ಅರ್ಧ ಗ್ಲಾಸು ಕಡಲೆಕಾಳು. ತೊಗರಿ ಬೇಳೆಯಲ್ಲೇ ಮಾಡ್ಬೋದು, ಅಥವಾ ಈ ಥರ ಎಲ್ಲ ಬೇಳೆಕಾಳು ಹಾಕಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಈಗ ನಾನು ನೀರು ಹಾಕ್ಕೋತಿದ್ದೀನಿ. ಈ ಚೊಂಬು ಅಳತೆಯಲ್ಲಿ 2.5 ಚೊಂಬು ನೀರು ಹಾಕ್ಕೋತೀನಿ. ಆಮೇಲೆ ಬೇಕಂದರೆ ಬೇಳೆ ಕೂಗಿಸ್ಕೊಂಡಿದ್ದ ನಂತರ ಹಾಕ್ಕೊಳ್ಳೋಣ. ಒಂದು 2 ಕೂಗು ಕೂಗಿಸ್ಕೊಂಡ್ರೆ ನೀಟಾಗಿ ಬೇಳೆ ಬೇಯುತ್ತೆ. ತರಕಾರಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಬೇಳೆ ಬೆಂದಿರಲ್ಲ. ಸೊ ಅದಕ್ಕೇ ಫಸ್ಟೇ ಈ ಥರ ಒಗ್ಗರಣೆ ಹಾಕ್ಕೊಂಡು 2 ಕೂಗಿಸ್ಕೊಂಡು ಖಾರ ಪುಡಿ ಹಾಕೋತಿದ್ದೀನಿ. 2.5 ಸ್ಪೂನ್ ಖಾರ ಪುಡಿ ಹಾಕ್ಕೊಳ್ಳಿ. ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡರ್ ಇದು. 2 ವಿಷಲ್ ಬರಲಿ, ನೀಟಾಗಿ ಬೇಳೆ ಬೆಂದಿರುತ್ತೆ. ಆಮೇಲೆ ತರಕಾರಿ ಹಾಕ್ಕೊಳ್ಳೋಣ. ಎರಡು ವಿಷಲ್ ಬಂದು ಈಗ ಕುಕ್ಕರ್ ಲಿಡ್ನ ತೆಗಿತಿದ್ದೀನಿ. ನೋಡಿ, ಒಂದು 70 to 80% ಬೇಳೆ ಬೆಂದಿದೆ. ತರಕಾರಿ ಹಾಕಿ 1 ವಿಷಲ್ ಬರ್ಸಿದ್ರೆ ಸಾಕು, ನೀಟಾಗಿ ಬೆಂದ್ಬಿಡುತ್ತೆ. ಇಲ್ಲ ಅಂದರೆ ಒಟ್ಟಿಗೆ ತರಕಾರಿ ಎಲ್ಲ ಒಟ್ಟಿಗೆ ಹಾಕಿದ್ರೆ ಫುಲ್ಲು ಬೆಂದೋಗಿ ಚೆನ್ನಾಗಿರಲ್ಲ. ಇವಾಗ ತರಕಾರಿ ಹಾಕೊಳ್ಳೋಣ. ಈಗ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ. ನಿಮ್ಗೆ ಇನ್ನೂ ನೀರು ಬೇಕು ಅಂದರೆ ನೀರು ಹಾಕ್ಕೊಳ್ಳಿ. ಆಲ್ರೆಡಿ ತರಕಾರಿ ವಾಶ್ ಮಾಡಿರ್ತೀವಲ್ವ, ಸೊ ಅದರಲ್ಲಿ ಸ್ವಲ್ಪ ನೀರು ಇರುತ್ತೆ, ನೋಡ್ಕೊಂಡು ಹಾಕ್ಕೋಬೇಕು. ಮತ್ತು ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಟೇಸ್ಟ್ ನೋಡಿ. ಏನಾದರೂ ಉಪ್ಪು ಖಾರ ಕಡಿಮೆ ಇತ್ತು ಅಂತಂದರೆ
ಹಾಕ್ಕೊಂಡು ಒಂದು ವಿಷಲ್ ಬಂದರೆ ಸಾಕಾಗುತ್ತೆ. ನೀವಿನ್ನೂ ಬಿಸಿ ನೀರು ಏನಾದರೂ ಹಾಕಿದ್ರೆ ಇನ್ನೂ ಬೇಗ ಬೇಯುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದ್ಸಲ, ಕಮೆಂಟ್ ಮಾಡಿ. ಈಗ ಬಂತು ವಿಷಲು, ಕುಕ್ಕರ್ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಆಗಿದೆ. ಸ್ಮೆಲ್ ಸಖತ್ತಾಗಿ ಬರ್ತಿದೆ. ಸೊ ನಾನು ಬೆಳಗ್ಗೆನೇ ಇವತ್ತು ಸಾಂಬಾರು ಮಾಡಿಬಿಟ್ಟಿದ್ದೀನಿ. ಮುದ್ದೆಗೆ, ರೈಸ್ಗೆ ಚೆನ್ನಾಗಿರುತ್ತೆ. ಮುದ್ದೆಗೆ ಪರ್ಫೆಕ್ಟ್ ಕಾಂಬಿನೇಷನ್. ಸೊ ಈಗ ತರಕಾರಿ ಹುಳಿ ಸಾಂಬಾರು ರೆಡಿಯಾಗಿದೆ. ಈಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಂದರೆ ಸ್ವಲ್ಪ ಮಸಾಲೆ ಪುಡಿ ಉದುರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಜಾಸ್ತಿ ಬೇಡ, ಸ್ವಲ್ಪ ಮಸಾಲೆ ಪುಡಿ ಕುದಿಯುವಾಗ ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಕ್ಬೋದು ಅಥವಾ ಹಾಕ್ದೇನೂ ಇರ್ಬೋದು, ಚೆನ್ನಾಗಿರುತ್ತೆ. ಸೊ ಬಿಸಿ ಬಿಸಿ ತರಕಾರಿ ಹುಳಿ ಸಾಂಬಾರು ರೆಡಿ. ಒಂದ್ಸಲ ಟ್ರೈ ಮಾಡಿ, ಹೇಳಿ ಹೇಗಿರುತ್ತೆ ಅಂತ. ಅನ್ನಕ್ಕೆ, ಮುದ್ದೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.